ಸ್ವಾಗತ ಕೋರಲಿಲ್ಲ. ಅವರನ್ನು ಸ್ವಾಗತ ಕೋರ್ತಾ ಈ ಏನು ಕೇರಳ ಕೊಟ್ಟಾಯದಿಂದ ಹೋದ ವರ್ಷನೂ ಬಂದಿದ್ರು, ಈ ವರ್ಷನೂ ಬಂದಿದ್ದಾರೆ. ಶ್ರೀನಿವಾಸ್ ಅವರು ಮಡದಿಯವರು, ಅವ್ರ ಮಗಳು ಬಂದಿದ್ದಾರೆ. ಅದರ ಜೊತೆಗೆ ಈ ಸಲ ನಾವು ನಗೆ ಹಬ್ಬವನ್ನು ನಮ್ಮ ರಾಮಚಂದ್ರ ಶೇಷಿ ಅವರು ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವರು ಖುಷಿಪಟ್ಟು ಒಪ್ಕೊಂಡಿದ್ದಾರೆ. ಆದರೆ ಈ ಕಾರ್ಯಕ್ರಮದ ಜೊತೆಗೆ ಈ ಕಾರ್ಯಕ್ರಮ ಅಷ್ಟು ಸರಿ ಹೋಗಲ್ಲ. ಅವ್ರದ್ದೇ ಕಾರ್ಯಕ್ರಮ ಒಂದು ಸಪ್ರೇಟ್ ಇಟ್ಕೊಂಡು ಈ ಮಕ್ಕಳಿಗೆ ಯೋಗ ನಗು ಯೋಗ ಅವ್ರು ಹೇಳಿದ್ರು. ಈ ನಗು ಯೋಗದ ಕಾರ್ಯಕ್ರಮ ನಾವು ನಡೆಸ್ಕೊಡ್ಬೇಕು, ಈ ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ರಾಮಚಂದ್ರ ಶೆಟ್ಟಿಗೆ ಸಪ್ರೇಟಾಗಿ ಒಂದು ಕರೆದು ಈ ಕಾರ್ಯಕ್ರಮನ ಹಬ್ಕೊಳ್ಳೋಣ ಅಂತ ಇಷ್ಟ ನನಗಿದೆ. ನಿಮ್ಗೆಲ್ಲರಿಗೂ ಇದೆಯಾ? ಟೀಚರ್ಗಳಿಗೆ ಎಲ್ಲರಿಗಿದೆಯಾ? ನಗು ಯೋಗ ಎಲ್ಲರೂ ಮಾಡೋಣ. ಹಂಗಾರೆ ಇವ್ರಿಗೆ ಕರ್ಸೋಣ ಮತ್ತೊಂದ್ಸಲ. ಕಲಿಸ್ಬಿಟ್ಟು ನಮ್ಮ ಟೀಚರ್ಗಳು ಎಲ್ಲ ಕಲಿಬೇಕು, ಕಲಿಸ್ಬಿಟ್ಟು ನಿಮಗೆ ಎಲ್ಲ ಕಲಿಸ್ಬೇಕು. ಅದರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಹೌದಾ? ನಾವು ನಿಮ್ಮ ಜೊತೆ ಬಂದು ಯೋಗ ಮಾಡ್ತೀವಿ, ನಗು ಯೋಗ. ಸರಿನಾ? ನಮ್ಮ ಶ್ರೀನಿವಾಸ್ ಅವರು ತುಂಬ ಪ್ರಯಾಸಪಟ್ಟು ಕೇರಳ ಕೊಟ್ಟಾಯದಿಂದ ನಮ್ಮ ಮಕ್ಕಳಿಗೆ ಪ್ರೋಗ್ರಾಮ್ ಕೊಡ್ಬೇಕಂತ ಬಂದಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಣ ಅವರು ಇದಕ್ಕೆ. ಒಳ್ಳೆ ಭಾಳ ನಮ್ಮ ಕಾಗಲ್ಕರ್ ಅವರು, ನಮ್ಮ ಶ್ರೀನಿವಾಸ್ ಅವರು ಜೊತೆ ಕೆಲಸ ಮಾಡೋರು ಕೇರಳದಲ್ಲಿ. ಅವ್ರ ಫ್ರೆಂಡ್ಸ್ ಅವರು ಹಿಂದೆ ಶಶಿ ಅಂತ ಬಂದಿದ್ರು, ನಮಗೆ ಯೋಗ ಕಲಿಸ್ಲಿಕ್ಕೆ ಬಂದಿದ್ರು. ನೆನಪಿದೆಯಾ? ಬಂದಿದ್ರು. ಅದನ್ನ ನಮ್ಮ ಸ್ಪೋರ್ಟ್ಸ್ ಮೇಡಮ್ ಯಶೋದಮ್ಮ ಮೇಡಮ್ ಅವರು ಅದನ್ನ ತಿಳ್ಕೊಂಡ್ಬಿಟ್ಟು ನಿಮಗೆಲ್ಲ ಕಲಿಸ್ತಾ ಇದ್ದಾರೆ. ಈಗಲೂ ಕಲಿಸ್ತಾ ಇದ್ದಾರಲ್ಲ, ಮಾಡ್ತಾ ಇದ್ದಾರಲ್ಲ ದಿವಸ ಯೋಗ. ಕರೆಕ್ಟ್ ತಾನೆ? ಇನ್ನು ಮುಂದೆ ಅದರ ಜೊತೆಗೆ ನಗು ಯೋಗ, ಹಾಡು ಯೋಗನೂ ಮಾಡೋಣ. ದಿವಸ ಹಾಡೋದು. ಕೆಲವರಂತೂ ಇಷ್ಟು ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡಿದ್ರು. ಅದ್ರಲ್ಲಿ ನಂಬರ್ 1 ಕೊಡಬೇಕು ಅಂದ್ರೆ ಅವನು ಎಲ್ಲಿ ಅವನು ಎಲ್ಲಿ ಕಾಣ್ತಾ ಇಲ್ಲ. ನೀನ್ ಬಹಳ ನನ್ನಂಗೆ ಮಾಡಿದ್ಯಾ, ನೀನ್ ನನ್ನಂಗೆ ಮಾಡಿದ್ಯಾ. ಅವನೆಲ್ಲಿ ಅವನು ಹುಡುಗ ಅವನು ಬಾರ ಅವನೇ ಬಾರ. ನೀನೇ ಎಲ್ಲ ಡ್ಯಾನ್ಸ್ ಮಾಡಿದ್ದು ಚೆನ್ನಾಗಿ ಬಾರೋ. ಅವ್ರಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ದಲ್ಲ ನೀನು. ಅಲ್ಲ ಅಲ್ಲ ಇವನು ನಾವು ಇವನಿಗೆ ಡ್ಯಾನ್ಸ್ ಕ್ಲಾಸ್. ನಾನು ನಿನ್ ಜೊತೆಗೆ ಹೋಗೋಣ. ನೀನ್ ನನ್ನಂಗೆ ಇದೀಯಾ, ನಾನು ನಿನ್ ಜೊತೆಗೆ ಹೋಗೋಣ. ಇವನೇನಲ್ಲ ಡ್ಯಾನ್ಸ್ ಮಾಸ್ಟರ್. ಇವನಿಗೆ ನಾವು ಡ್ಯಾನ್ಸ್ ಕ್ಲಾಸಿಗೆ ಕಳ್ಸಿದ್ರೆ ಒಳ್ಳೆ ಡ್ಯಾನ್ಸರ್ ಆಗ್ತಾನೆ. ನಮ್ಮ ಕರ್ನಾಟಕದ ಟಿವಿ ಒಳಗೆ ಇವನು ಶೋ ಬರ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾನೆ. ಇವನು ಸೆಕೆಂಡ್ ಇವನು ಬರ್ತಾನೆ, ಇವನು ಚೆನ್ನಾಗಿ ಮಾಡ್ತಾನೆ. ವೆರಿ ಗುಡ್. ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳ. ನಿಮ್ಗೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀವಿ, ಹೋಗ್ತೀರಾ? ಅವ್ರು ಚಪ್ಪಾಳೆ ಬಿಡ್ರಿ. ಸೊ ಅಲ್ಲಿಂದ ಬಂದು ನಮ್ಮ ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀವಿ. ಅವ್ರಿಗೆ ಬಹುಶಃ ಕನ್ನಡ ಬರಲ್ಲ, ನನಗೆ ಮಲಯಾಳಿ ಬರಲ್ಲ. ಸೊ ನಾವು ಅರ್ಥ ಮಾಡ್ಕೋತೀವಿ ಒಬ್ರಿಗೊಬ್ರು ಏನು ಹೇಳ್ತಾ ಇದಾರೆ ಅಂತ. आपकी मैं प्रशंसा करता हूँ, आप वहाँ से आए हैं. हमारे बच्चों के लिए बहुत खुशी हो रही है. आपको, श्रीमती जी को, बेटी को, आप वहाँ से ये छोटा सा कार्यक्रम करने के लिए वहाँ से आए हैं. बहुत ही धन्यवाद आपको. और हमारे रामचंद्र शेट्टी जी, वो कोटक महिंद्रा में थे, बहुत ही अच्छे इंसान हैं. और ये धर्म वगैरह बहुत करते रहते हैं. हमारे स्कूल के भी डोनर है, वो दूसरे भी करते हैं. हम और वो साथ में मिलकर दूसरी जगह भी हमने किया. और ऐसा करते रहेंगे. ऐसे लोगों से हमारा वास्ता पड़ता है तो हम भी खुश रहते हैं. सिर्फ कमाना नहीं है, खर्चना भी एक कला होनी चाहिए. कहाँ खर्चना चाहिए, क्या खर्चना चाहिए, काम आना चाहिए. जो हम खर्चा करते हैं वो काम आना चाहिए. हमारे सूरज सिंह जी के लीजिए, ये भी रिटायर्ड पर्सन है. हर ईयर क्वालिफाइबल में इन्होंने बिरला साथ में 50 साल काम किया है. तो ये भी बहुत अच्छे डोनर है. हमारे स्कूल के भी डोनर है.
और उनको कुछ बोलते हैं तो वो करते हैं। बहुत खुशी की बात है, हमारे पास डोनर है। ಯಾಕಿದ್ದಾರೆ ಅಂದರೆ ನಮ್ಮ ಹತ್ರ ಡೋನರ್ಸ್ಗಳು ನಾವು ಪ್ರಾಮಾಣಿಕವಾಗಿ ನಮ್ಮ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ನಮ್ಮ ಹಣವನ್ನು ಪೋಲು ಮಾಡದೆ ಈ ಮಕ್ಕಳ ಅಭಿವೃದ್ಧಿಗೋಸ್ಕರ ನಾವು ಅದನ್ನು ಮುಡುಪಾಗಿಟ್ಟಿದ್ದೀವಿ. ನಮ್ಮ ಹತ್ರ ದುಡ್ಡಿದ್ರೂ ಆ ಮಕ್ಕಳಿಗೆ ಭವಿಷ್ಯಕ್ಕೆ ಏನು ತೊಂದರೆ ಆಗಬಾರ್ದು ಅನ್ನೋ ರೀತಿ ನಾವು ಶಾಲೆ ನಡೆಸ್ತಾ ಇದ್ದೀವಿ. ನಮ್ಮ ಮುರುಗಣ್ಣ ಅವರಿಗೆ ಬರೋಕ್ಕೆ ನಾನು ಆಹ್ವಾನ ಕೊಟ್ಟಿದ್ದೆ, ಬರ್ರಿ ಸರ್ ಇದೆ ಅಂತ. ಅವ್ರು ಒಂದೇ ಮಾತಿಗೆ ಒಪ್ಕೊಂಡು ಬರ್ತೇನೆ. ನಾನು ರಾಮಚಂದ್ರ ಶೆಟ್ಟರ್ ನಾವೊಂದು ಮಾಡಿದ್ವಿ, ನಾನು ಬಂದೇ ಬರ್ತೀನಿ. ಆಮೇಲೆ ಇವ್ರದ್ದು ನಾನು ನೋಡ್ಬೇಕು ಅಂತ ಹೇಳಿ ಬಂದಿದ್ದಾರೆ, ಸಂತೋಷ. ಅವರಿಗೂ ನಾನು ನಮ್ಮ ಶಾಲೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಮಂಜುನಾಥ್ ಅವರು ಪತ್ರಕರ್ತರು ಅವರು ಪತ್ರಕರ್ತರು ಒಂದೇ ಅಲ್ಲದೆ ನಮ್ಮ ಶಾಲೆಯಲ್ಲಿ ಅವ್ರ ಮಗುನೂ ಇದೆ. ಆಮೇಲೆ ನಮ್ದು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದರೂ ನಾವು ವರದಿಗಳನ್ನ ಅವರಿಗೆ ಕೊಡೋದು, ಅವರೇ ಹೋಗಿ ಎಲ್ಲ ಪತ್ರಿಕೆಗಳಿಗೆ ಕೊಡ್ತಾರೆ. ನಮ್ಮದು ಆ ಕೆಲಸನೂ ಮಾಡ್ತಾರೆ. ಆಮೇಲೆ ಸರ್ ಉದಯ್ ಮಂಜುನಾಥ್ ಅವರು ಒಳ್ಳೆ ಜನ ನಾವು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ, ಭಾಳ ಒಳ್ಳೆಯ ಜನ. ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಬಹುಶಃ ಅನ್ನಿಸ್ತಿದೆ ಖುಷಿ ಪಟ್ಟಿದ್ದಾರೆ. ಧನ್ಯವಾದಗಳು. ಈಗ ಸನ್ಮಾನ ಇವರಿಗೆ ಶ್ರೀನಿವಾಸ್ ಅವರು ಅವರ ದಂಪತಿ ಮಗಳಿಗೆ ಬೇಡಿ ಸರ್. ಲೇಡೀಸ್ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಎಲ್ಲರೂ ಬರ್ರಿ, ಮಹಿಳಾ ಸಿಬ್ಬಂದಿ ಬರ್ರಿ ಎಲ್ಲರೂ. ಇದೆಯಲ್ಲ ಊಟ ಮಾಡ್ತಂತೆ ಸ್ವಲ್ಪ ಹೊತ್ತಂತೆ. ಈ ಆಶಾ ಕಿರಣ ಟ್ರಸ್ಟ್ ಎಲ್ಲ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ಅವ್ರನ್ನ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕಪ್ಪ ಅಂದರೆ ನಾವು ಮನೆಯಲ್ಲಿ 1-2 ಮಕ್ಕಳನ್ನ ಸಂಭಾಳಿಸೋದು ಕಷ್ಟ. ಇಲ್ಲಿ ಇನ್ನೆಲ್ಲ ಮಕ್ಕಳು ಖುಷಿಯಾಗಿದ್ದೀರಿ ಇವತ್ತು, ಚೆನ್ನಾಗಿ ನೋಡ್ಕೊಂತಾರೆ ನಿಮಗಿಲ್ಲಿ. ವೆರಿ ಗುಡ್. ನೋಡಿ ಇದೆಲ್ಲ ಅವರು ನಿಸ್ವಾರ್ಥತೆಯಿಂದ ಎಲ್ಲ ಸಿಬ್ಬಂದಿ ವರ್ಗದವರು
ನಿಮಗೆ ಶಿಕ್ಷಣ ಕೊಟ್ಟು ಊಟ ಕೊಟ್ಟು ಚೆನ್ನಾಗಿ ನಿಮ್ಮ ಬೇಕುಗಳನ್ನು ನೋಡಿಕೊಂಡು ನಿಮ್ಮನ್ನೆಲ್ಲ ಒಂದು ಉತ್ತಮ ಸ್ಟೂಡೆಂಟ್ ಆ್ಯಂಡ್ ಪ್ರಜೆಯನ್ನಾಗಿ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ಮೊಟ್ಟ ಮೊದಲನೆಯ ಧನ್ಯವಾದಗಳು ಹೇಳಲಿಕ್ಕೆ ಅದೇ ರೀತಿ ನೀವು ಭಾಳ ಮುಖ್ಯ. ನೀವು ಅವರ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಅವ್ರು ಹೇಳಿದಂಗೆ ಕೇಳಿಕೊಂಡು ಅವರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ ನೀವು ಉತ್ತಮವಾಗಿ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ. ಮತ್ತು ಇವತ್ತು ಕೂಡ ನೀವು ಎಷ್ಟು ಎಂಜಾಯ್ ಮಾಡಿದ್ರಲ್ವ, ಮ್ಯೂಸಿಕ್ಕು ಮತ್ತು ರಂಗೇಕೂಟ ಎಲ್ಲೂ ಎಂಜಾಯ್ ಮಾಡಿ ಭಾಳ ಖುಷಿ ಪಟ್ಟಿದ್ದೀರಲ್ವ. ಅದಕ್ಕೆ ನಿಮಗೂ ಕೂಡ ನಾನು ನನ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಈಗಾಗಲೇ ನಮ್ಮ ಗೋಪಾಲನಾಥ್ ಹೇಳಿದಂಗೆ ಮುಂದಿನ ಸಾರಿ ಯಾವಾಗಾದರೂ ನಿಮಗೆ ಯಾವಾಗ ಅನುಕೂಲ ಇರುತ್ತೆ ಅವತ್ತು ನಾನು ಬಂದು ನಿಮ್ಮ ಜೊತೆಗೆ ಕನಿಷ್ಠ 1 ರಿಂದ 1.5 ಗಂಟೆ ಕಾಲ ಬರೀ ನಗೆಕೂಟ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನಗೆ ಇಷ್ಟ ಇದೆ. ನೀವು ಅನುಕೂಲ ನೋಡ್ಕೊಂಡು ತಿಳಿಸಿದರೆ ನಾನು ಬಂದು ನಿಮ್ಮ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಹಾಗೆ ಇವತ್ತು ಕೂಡ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಬಂದು ಖುಷಿಯಾಗಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಹೇಳ್ತೀನಿ. ಈಗ ಒಂದು ಸ್ಲೋಗನ್ ಹೇಳ್ತೀನಿ, ಹೇಳಬೇಕು. ಹೇಳಿ, ಹಸನ್ಮುಖಿ ಸದಾ ಸುಖಿ. ಹೌದಲ್ವಾ? ಯಾರು ನನ್ನ ಇಷ್ಟ ಇರ್ತಾರೆ ಅವ್ರಿಗೆ ಕಷ್ಟಗಳೇ ಬರೋದಿಲ್ಲ, ಅವ್ರು ಖುಷಿಯಾಗಿರ್ತಾರೆ ಅಲ್ವಾ? ನಾನು ಸ್ಲೋಗನ್ ಹೇಳ್ತೀನಿ, ಹಸನ್ಮುಖಿ ಅಂತ ಹೇಳ್ತೀನಿ, ನೀವೇನು ಹೇಳಬೇಕು? ಸದಾ ಸುಖಿ ಅಂತ ಹೇಳಬೇಕು. ಹೇಳ್ತೀರಾ? ಹಸನ್ಮುಖಿ. ಹಾ, ಜೋರಾಗಿ ಹೇಳಬೇಕು. ಹಸನ್ಮುಖಿ, ಹಸನ್ಮುಖಿ. ಸೊ ನೀವೆಲ್ಲರೂ ಇವತ್ತು ಎಂಜಾಯ್ ಮಾಡಿದ್ದೀರಾ, ಖುಷಿಯಾಗಿದ್ದೀರಾ. ಬೇಕಾದ್ರೆ ನೋಡಿ, ನಿಮ್ಗೆ ಚೆನ್ನಾಗಿ ನಿಮಗೆ ಬರುತ್ತೆ. ಯಾಕೆ ಹೇಳಿ? ಎಲ್ಲ ಖುಷಿಯಾಗಿ ಬೆಕ್ಕಿದ್ದೀರಾ, ಖುಷಿಯಾಗಿ ಮ್ಯೂಸಿಕ್ ಎಂಜಾಯ್ ಮಾಡಿದ್ದೀರಾ. ಆದ್ದರಿಂದ ನಿಮಗೆ ಇಡೀ ದಿವಸ ನಿಮಗೆ ಉಲ್ಲಾಸಭರಿತರಾಗಿರ್ತೀರಿ, ಒಳ್ಳೆ ನಿದ್ದೆ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ, ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ಡಿಫರೆನ್ಸ್ ಏನು ಅನ್ನೋದು. ನಕ್ಕಾಗ ನಗದೇ ಇರುವಾಗ ಡಿಫರೆನ್ಸ್ ನಿಮಗೆ ಗೊತ್ತಾಗುತ್ತೆ, ಗೊತ್ತಾಯ್ತಾ? ಸೊ ಈಗ ಎಲ್ಲರೂ ಒಂದ್ಸರಿ ಜೋರಾಗಿ ಕೂತಿರೋ ಕಡೆಗೇನೆ ಜೋರಾಗಿ ಯಾವ ರೀತಿ ನಗಣ ओके बाय. गुड इवनिंग. हम पहले थैंक्स बोलना है कांगल सबको. कलाकार जी हमारा परिचय कराया, अंदर लाने के लिए हम और बड़ी चांस से गवर्नमेंट की बस से हम बहुत धन्यवाद बोलते हैं कांगल जी. उसका उनसे सरल है तो यहाँ पे आने के लिए इसने सवाल करता है. जैसे लास्ट ईयर हम लोग आए थे, बच्चों को देखकर बहुत खुशी हो गए. हम लोग नाटक में देखने से हम लोग खुशी आ गए. वो वीडियो देखने से बार बार उन लोग का चेहरा दिखा रहे हैं. वो एकदम खुशी से डांस कर रहे हैं, वो प्रोफेशनल डांस जैसे कर रहे हैं. वो देख के हम लोग बहुत खुश हो गए. ये बार भी हम आने के लिए इधर की चांस है बहुत है. ये कमेटी को और पोपट साहब को, प्रेसिडेंट साहब लोग को बहुत बहुत धन्यवाद. और कैसे कमेटी को और जर्नलिस्ट साहब को साउंड सिस्टम और सदस्य टीम बहुत बढ़िया से किया है. और ये और हम इधर का स्टाफ लोगों को हम हाथ जोड़ के नमस्कार कर रहे हैं. सर्विस को हम लोग बहुत बढ़िया. ಆಸಾ ಕ್ರೆಡಿಟ್ ಟ್ರಸ್ಟ್ನಾಗ ಇವತ್ತು ಮಾಡಿರೋ ಪ್ರೋಗ್ರಾಮ್ ಭಾಳ ಖುಷಿ ಆಗ್ತದೆ. ನೀವು ಕೇರಳದಿಂದ ಬಂದಾಗ ನಮ್ಗೋಸ್ಕರ ಭಾಳ ಧನ್ಯವಾದ ಹೇಳ್ಕೊಂಡು ಅದ್ರ ಜೊತೆಗೆ ರಾಮಚಂದ್ರ ಶೆಟ್ಟಿ ಒಂದು ಒಳ್ಳೆ ಪ್ರೋಗ್ರಾಮ್ ಕೊಟ್ಟರೆ ಇನ್ನೊಂದ್ಸರಿ ಬಂದು ಮಾಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಭಾಳ ಒಳ್ಳೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಹುಡುಗರು ಸ್ವಲ್ಪ ಎನರ್ಜಿ ಬರ್ತದೆ. ನನಗೆ ಇಷ್ಟ ಹೇಳಿ ನಾನು 4 ಮುಗಿಸ್ತೇನೆ. ಧನ್ಯವಾದ. ಹಲೋ ಆತ್ಮೀಯ ವೇದಿಕೆ ಮೇಲಿಂದ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಹಾಗೂ ದೇವರೇ ಎಂದು ಪೂಜಿಸುವ ಸದಾ ನನ್ನ ಶಿಕ್ಷಕಿಯರೇ, ಬಡವರ ಸೇವೆ ದೇವರ ಸೇವೆ ಎಂದು ಸದಾ ನೀವೆಲ್ಲರೂ ಒಂದು ಮಕ್ಕಳ ಏಳಿಗೆಯಾಗಿ ಪ್ರವೃತ್ತಿರುವ ಎಲ್ಲ ಈ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಪ್ರೀತಿಯ ಸ್ನೇಹಿತನಾದ ಶ್ರೀ
ಶ್ರೀನಿವಾಸ್ ಹಾಗೂ ರಾಮಚಂದ್ರ ಶೆಟ್ಟಿ ಬಂದು ಇಲ್ಲಿ ಮಕ್ಕಳಿಗೆ ಒಂದು ನಗೆ ಹಣಿಯಲ್ಲ, ಅಷ್ಟು ಸಂತೋಷದ ಒಂದು ಸ್ವರ್ಗವನ್ನೇ ತೋರಿಸಿದ್ರು. ಅಂತ ಸ್ವರ್ಗವನ್ನು ತೋರಿಸಿದ್ದಕ್ಕೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಸಮಯ ಇಲ್ಲದ್ರಿಂದ ಹೆಚ್ಚಿಗೆ ಮಾತಾಡಲಿಕ್ಕೆ ಅರ್ಥವಾಗಿಲ್ಲ. ಹೀಗಾಗಿ ನಾನು ಒಳ್ಳೆಯ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತೀನಿ. ಹೀಗಾಗಿ ಒಂದ್ಸೇ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ.